ಹಿಂಬಾಲಿಸಿ ಯುವತಿಯನ್ನ ಚುಡಾಯಿಸಿದ್ದವರು ಅಂಧರಾಗಿದ್ದಾರೆ. ಮೂವರನ್ನ ಬಂಧಿಸಿದ್ದಾರೆ ಸುದ್ದುಗುಂಟೆ ಪಾಳ್ಯ ಪೊಲೀಸರು. ಯುವತಿಯನ್ನ ಹಿಂಬಾಲಿಸಿ ಚುಡಾಯಿಸಿದ್ದವರು ಅಂಧರ್. ಮೂವರನ್ನ ಬಂಧಿಸಿದ ಎಸ್ಜಿ ಪಾಳ್ಯ ಪೊಲೀಸರು. ಸ್ಕೂಟಿಯಲ್ಲಿ ಹೋಗ್ತಾ ಇದ್ದಾಗ ಫಾಲೋ ಮಾಡಿ ಕಿರುಕುಳವನ್ನ ನೀಡಿರುವಂತದ್ದು. ಹೆಲ್ಮೆಟ್ ಹಾಕದೆ ಬೈಕ್ ಅಡ್ಡಾದಿಡ್ಡಿ ಓಡಿಸಿ ಕಿರಿಕ್ ಮಾಡಿದ್ದಾರೆ. ಯುವತಿಗೆ ಕಿರಿಕ್ ಮಾಡಿದ್ದಂತಹ ಗಿರಾಕಿಗಳನ್ನ ಇದೀಗ ಅರೆಸ್ಟ್ ಕೂಡ ಮಾಡಲಾಗಿದೆ. 25ನೇ ತಾರೀಕು ಕ್ರಿಸ್ಮಸ್ ದಿನದಂದು ರಾತ್ರಿ 12 ಗಂಟೆ ಸುಮಾರಿನಲ್ಲಿ ನಡೆದಂತಹ ಒಂದು ದುರ್ಘಟನೆ ಅಂತಾನೆ ಹೇಳ್ಬೋದು. ಯುವತಿಯೊಬ್ರು ತಮ್ಮ ಸ್ಕೂಟಿಯಲ್ಲಿ ಹೋಗ್ತಾ ಇರ್ತಾರೆ. ಹೆಲ್ಮೆಟ್ ಹಾಕದೇ ಇರತಕ್ಕಂತ ಮೂವರು ಕಿಡಿಗೇಡಿಗಳು ಬೈಕ್ನನ್ನ ಅಡ್ಡಾದಿಡ್ಡಿ ಚಲಾಯಿಸಿ ಆ ಯುವತಿಗೆ ಕಿರುಕುಳವನ್ನ ಕೂಡ ನೀಡಿರುವಂತದ್ದು. ಈ ಒಂದು ವಿಚಾರವನ್ನ ಈ ಬೈಕ್ ಮತ್ತು ಸ್ಕೂಟಿ ಇವರಿಬ್ಬರ ಹಿಂದೆ ಬರ್ತಾ ಇದ್ದಂತಹ ಕಾರ್ನಲ್ಲಿ ಬಂದಂತಹ ವ್ಯಕ್ತಿ ವಿಡಿಯೋವನ್ನ ಮಾಡಿ ಸುದ್ದುಗುಂಟೆ ಪೊಲೀಸರಿಗೆ ಟ್ಯಾಗ್ ಅನ್ನ ಕೂಡ ಮಾಡಿದ್ರು. ಇದೇ ವಿಚಾರವಾಗಿ ಅವರು ಕೂಡ ಉತ್ತರವನ್ನ ನೀಡಿರುವಂತದ್ದು. ಇದೇ ವಿಚಾರವಾಗಿ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಈ ಮೂವರು ಏನು ಕಿರಿಕ್ ಪಾರ್ಟಿಗಳಿದ್ರಲ್ಲ ಅವರನ್ನ ಬಂಧನ ಮಾಡಲಾಗಿದೆ. ವಾರ್ನಿಂಗ್ ಕೂಡ ಮಾಡಲಾಗಿರುವಂತದ್ದು. ಸಿಲ್ಕ್ ಜಂಕ್ಷನ್ ಬಳಿ ಯುವತಿಗೆ ಚುಡಾಯಿಸಿ ಕಿರಿಕನ್ನ ಮಾಡಿದ್ರು ಇವರು. ಸುಮಾರು 2 ಕಿಲೋಮೀಟರ್ ಫಾಲೋ ಮಾಡಿ ಯುವತಿಗೆ ಕಿರುಕುಳವನ್ನ ಕೂಡ ಕೊಟ್ಟಿದ್ರು ಅಡ್ಡಾದಿಡ್ಡಿ ವಾಹನವನ್ನ ಚಲಾಯಿಸಿ. ಡಿಸೆಂಬರ್ 25 ಮಧ್ಯರಾತ್ರಿ 12 ಗಂಟೆ ಸುಮಾರಲ್ಲಿ ನಡೆದಂತಹ ಘಟನೆ ಇದಾಗಿತ್ತು. ರೋಷನ್ ಆರ್ಯನ್ ಮತ್ತೋರ್ವ ಆರೋಪಿಯನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಕಿರಿಕ್ ವಿಡಿಯೋ ಚಿತ್ರಣ ಮಾಡಿದಂತಹ ಹಿಂಬದಿಯ ವಾಹನ ಸವಾರ ದೃಶ್ಯ ಸಮೇತ ಪೊಲೀಸರಿಗೆ ಟ್ಯಾಗ್ ಮಾಡಿ ದೂರನ್ನ ಕೂಡ ನೀಡಿದ್ರು. ಇದೀಗ ಮೂವರನ್ನ ಬಂಧಿಸಿ ಬೈಕ್ ಸೀಸ್ ಮಾಡಿದ್ದಾರೆ ಪೊಲೀಸರು. ಈ ವಿಚಾರವಾಗಿ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ಗೌಡ. ಸಂಜಯ್, ಮೂವರನ್ನ ಈಗಾಗಲೇ ಬಂಧನ ಮಾಡಲಾಗಿರುವಂತದ್ದು. ಹೆಲ್ಮೆಟ್ ಹಾಕದೆ ಬೈಕ್ ಅಡ್ಡಾದಿಡ್ಡಿ ಓಡಿಸಿದ್ದಲ್ಲದೆ ಯುವತಿಗೆ ಟಾರ್ಚರ್ ಅನ್ನ ಕೂಡ ನೀಡಿದ್ರು. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಕುರಿತಂತೆ? ಹೌದು ಕವೆ, ಏನು ಈಗ ಮೂವರನ್ನ ಆರೋಪಿಗಳನ್ನ ಅಂದ್ರೆ ಆ ಒಂದು ಸ್ಥಳದಲ್ಲಿ ಬೈಕ್ ಅನ್ನ ಚಲಾಯಿಸುವಾಗ ಟ್ರಾಫಿಕ್ ರೂಲ್ಸ್ ಅನ್ನು ಕೂಡ ಬ್ರೇಕ್ ಮಾಡಿರುವಂತದ್ದು, ಮತ್ತೆ ಪಕ್ಕದಲ್ಲಿ ಹೋಗ್ತಿದ್ದಂತ ಸ್ಕೂಟಿಯಲ್ಲಿ ಹೋಗ್ತಿದ್ದಂತ ಯುವತಿ ಮೇಲೂ ಕೂಡ ಒಂದಿಷ್ಟು ಅಂದ್ರೆ ಅವಳಿಗೆ ಚುಡಾಯಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಿದ್ದು. ಹಿಂಬ ಬರುವಂತಹ ಕಾರ್ನಿಂದ ಆ ಒಂದು ವಿಡಿಯೋವನ್ನ ಮಾಡಿ ಅದನ್ನ ಪೋಸ್ಟ್ ಮಾಡಿದ್ರು. ಅದು ವೈರಲ್ ಕೂಡ ಆಗಿರುವಂತದ್ದು. ಮತ್ತೆ ನೆಟ್ಟಿಗರು ಕೂಡ ಕೆಲವೊಂದಿಷ್ಟು ಕಮೆಂಟ್ ಗಳನ್ನು ಕೂಡ ಆ ಒಂದು ವಿಡಿಯೋಗೆ ಮಾಡಿದ್ದಂಥದ್ದು. ಇದೇನಂದ್ರೆ ಬೆಂಗಳೂರು ಎತ್ತ ಸಾಕ್ತಾ ಇರುವಂತದ್ದು. ಅಂದ್ರೆ ಸಂಜೆ ಆದ್ರೆ ಸಾಕು, ಅಂದ್ರೆ ಕತ್ಲಾದ್ರೆ ಸಾಕು, ಹುಡುಗಿಯರಿಗೆ ಒಂದು ಸುರಕ್ಷಿತವಾದಂತಹ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಒಂದಿಷ್ಟು ಕಮೆಂಟ್ ಕೂಡ ಬಂದಿದ್ದಂಥದ್ದು. ಇದನ್ನ ನೋಡಿದಂತಹ ಪೊಲೀಸರು ಆ ಒಂದು ವಿಡಿಯೋದ ಬಗ್ಗೆ ತನಿಖೆಯನ್ನ ಶುರು ಮಾಡಿ ಏನು ಕ್ರಮ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾರೆ. ಕೆಲಸವನ್ನ ಮಾಡಿದ್ಮೇಲೆ ಅಲ್ಲಿದ್ದಂತಹ 3 ಆರೋಪಿಗಳೇನಿರ್ತಾರೆ ಅವರನ್ನ ಈಗಾಗ್ಲೇ ಬಂಧಿಸಿ ಅವರ ಮೇಲೆ ಒಂದು ಕೇಸ್ ಕೂಡ ದಾಖಲಾಗಿರುವಂತದ್ದು. ಸದ್ಯ ಈಗ ಅಂದ್ರೆ ಇಂತಹ ಘಟನೆಗಳನ್ನ ಈಗ ಪೊಲೀಸರು ಕೂಡ ಅದೇ ರೀತಿ ಹೇಳ್ತಾ ಇರುವಂತದ್ದು. ಇಂತಹ ಘಟನೆಗಳನ್ನ ಯಾರಾದ್ರೂ ಕಂಡಲ್ಲಿ ಆ ಪೊಲೀಸರಿಗೆ ತಕ್ಷಣ ಇನ್ಫಾರ್ಮ್ ಮಾಡಿ, ಪೋಸ್ಟ್ ಮಾಡೋದಕ್ಕಿಂತನೂ ತಕ್ಷಣ ಇನ್ಫಾರ್ಮ್ ಮಾಡಿ ಅಂತ ಕೂಡ ಈಗಾಗ್ಲೇ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಮತ್ತೆ ಕೆಲವೊಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಈ ಒಂದು ವ್ಯವಸ್ಥೆಗೆ ತಕ್ಕಂತೆ ಏನಿಲ್ಲ ಅಂದ್ರೆ ಒಂದು ಐಲ್ಯಾಂಡ್ ಅಂದ್ರೆ ಅಲರ್ಟ್ ಐಲ್ಯಾಂಡ್ ಅಂತ ಕೂಡ ಒಂದು ಸ್ಪಾಟ್ ಕೂಡ ಮಾಡಿರುವಂತದ್ದು, ಮತ್ತೆ ಹಾಗೆ ಹೆಲ್ಪ್ ಲೈನ್ ಕೂಡ ತೆಗೆದಿರುವಂತದ್ದು. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗ್ಲೇ ಅವ್ರನ್ನ ಬಂಧಿಸಿ ಅವ್ರ ಮೇಲೆ ಕೇಸ್ ಕೂಡ ದಾಖಲಾಗಿರುವಂತದ್ದು ಸುದ್ದುಗುಂಟ ಪಾಳ್ಯದಲ್ಲಿ. ಕಾವ್ಯ, ಸಹ 3 ಜನ ಯುವಕರು ಎಲ್ಲಿಯವರು, ಏನು ಎತ್ತ ಅನ್ನೋದೇನಾದ್ರೂ ಮಾಹಿತಿ ಗೊತ್ತಾಗಿದ್ಯಾ? ಹೇಗೆ ಸಂಜಯ್? ಏನು 3 ಜನ ಈಗಾಗ್ಲೇ ಅರೆಸ್ಟ್ ಮಾಡಿರೋದು. ಇವರು ಕೂಡ ಅಲ್ಲೇ ಸ್ಥಳೀಯ ಆರೋಪಿಗಳೇ. ಯಾಕೆಂತ ಹೇಳಿದ್ರೆ ಅಲ್ಲೇ ಲೋಕಲ್ ಹುಡುಗರಾಗಿರ್ತಾರೆ. ಕಾವ್ಯ, ಈ ಒಂದು ದುಸ್ಸಾಹಸಕ್ಕೆ ಯಾವ ಹೊರಗಡೆಯಿಂದ ಬಂದಂತಹ ವ್ಯಕ್ತಿಗಳು ಹುಡುಗಿಯನ್ನ ಚುಡಾಯಿಸುವಂತ ಕೆಲಸಗಳನ್ನ ಮಾಡೋದಿಲ್ಲ. ಅಲ್ಲೇ ಲೋಕಲೇಟ್ಸ್ ಆಗಿ ಅವರಿಗೆ ಅಲ್ಲಿಯ ಬೆಂಬಲವಿರುತ್ತೆ. ಮತ್ತೆ ಅಲ್ಲಿಯ ಲೋಕಲೇಟ್ಸ್ ಆಗಿರೋದ್ರಿಂದ ಅವ್ರಿಗೆ ಆ ಧೈರ್ಯ ಇರುತ್ತೆ. ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ಬೇಕು ಅನ್ನೋ ಮನೋಭಾವನ ಹೊಂದಿರುವಂತ ಹುಡುಗರೇ ಈ ಕೆಲಸವನ್ನ ಮಾಡೋದು ಕಾವ್ಯ. ಹಾಗೆ ಇನ್ನ ಯುವತಿಯಲ್ಲಿ ಅವರು ಯುವತಿ ಬಗ್ಗೆ ಏನಾದ್ರೂ ಮಾಹಿತಿ ಗೊತ್ತಾಗಿದೆಯಾ? ಯುವತಿ ಏನಾದ್ರೂ ರಿಯಾಕ್ಟ್ ಮಾಡಿದ್ದಾರಾ ಈ ಒಂದು ವಿಚಾರದ ಬಗ್ಗೆ?
ಇಲ್ಲ ಕವ್ಯ, ಯಾಕೆ ಅಂತ ಹೇಳಿದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯುವತಿಯನ್ನ ಕರೆಸಿ ಒಂದು ವಿಚಾರಣೆಯನ್ನ ಮಾಡೋದಾಗ್ಲಿ, ಇಲ್ಲ ಅವರ ಫೋಟೋವನ್ನ ಮೀಡಿಯಾದಲ್ಲಾಗ್ಲಿ, ಇಲ್ಲ ಅವರ ಒಂದು ಹೇಳಿಕೆಯನ್ನ ತೆಗೆದುಕೊಳ್ಳೋದಾಗ್ಲಿ ಮಾಡೋದ್ರಿಂದ ಆ ಒಂದು ಯುವತಿಗೆ ಏನಾದ್ರೂ ಪ್ರಾಬ್ಲಮ್ ಆಗ್ಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ. ಯಾಕೆ ಅಂತ ಹೇಳಿದ್ರೆ ನೀವು ಇನ್ ಕೇಸ್ ಏನಾದ್ರೂ ರೋಡ್ ನಲ್ಲಿ ನಾನು ಹೇಳ್ದಾಗೆ ಏನು ಈ ಸುರಕ್ಷಾ ಐಲ್ಯಾಂಡ್ ಏನಿರುತ್ತೆ, ಮತ್ತೆ ಇಲ್ಲಾಂದ್ರೆ ಏನು ಸಹಾಯವಾಣಿಯಿಂದ ಕರೆ ಮಾಡಿ ಕೂಡ ನಿಮ್ಮ ಫೋಟೋ ಅಂದ್ರೆ ಹುಡುಗಿಯ ಫೋಟೋ ಇರ್ಬೋದು, ಅವರ ಡೀಟೇಲ್ಸ್ ಇರ್ಬೋದು, ಮತ್ತೆ ಅವರ ಹೇಳಿಕೆಯನ್ನ ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇವೆಲ್ಲ ಸಮಸ್ಯೆ ಆಗ್ಬಹುದು ಅನ್ನೋ ಕಾರಣದಿಂದ ಒಂದು ಹೇಳಿಕೆ ಆಗ್ಲಿ, ಇಲ್ಲ ಅವರ ಫೋಟೋ ಆಗ್ಲಿ, ಅವರ ಡೀಟೇಲ್ಸ್ ಆಗ್ಲಿ ಮಾಡೋದಿಲ್ಲ ಕಾವ್ಯ. ಎಸ್, ಓಕೆ, ಥ್ಯಾಂಕ್ ಯು ಸಂಜಯ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಎಸ್, ನೀವು ಕೂಡ ಗಮನಿಸ್ತಾ ಇದ್ದೀರಾ, ಆ ಯುವಕರು ಅಡ್ಡಾದಿಡ್ಡಿ ಬೈಕ್ನ ಚಲಾವಣೆ ಮಾಡ್ತಾ ಇರುವಂಥದ್ದು, ಹೆಲ್ಮೆಟ್ ಹಾಕಿಲ್ಲ, ಹಾಗೆ ಮೂವರು ಹೋಗ್ತಾ ಇದ್ದಾರೆ. ಎಲ್ಲ ಟ್ರಾಫಿಕ್ ರೂಲ್ಸನ್ನು ಕೂಡ ಬ್ರೇಕ್ ಮಾಡಿರುವಂಥದ್ದು. ಮಧ್ಯರಾತ್ರಿ 12 ಗಂಟೆ ಸುಮಾರಲ್ಲಿ ನಡೆದಿರ್ತಕ್ಕಂಥ ಈ ಘಟನೆಗೆ ಹಿಂಬದಿ ಬರ್ತಾ ಇರತಕ್ಕಂಥ ಕಾರ್ನಲ್ಲಿ ಬಂದಂತಹ ವ್ಯಕ್ತಿ ವಿಡಿಯೋ ಮಾಡಿರುವಂಥದ್ದು. ವಿಡಿಯೋ ಮಾಡಿ ಪೊಲೀಸರಿಗೆ ಟ್ಯಾಗ್ ಕೂಡ ಮಾಡಿದ್ರು. ಟ್ಯಾಗ್ ಮಾಡಿದಂತಹ ಸಂದರ್ಭದಲ್ಲಿ ಪೊಲೀಸರು ಈ ಮೂವರು ಆರೋಪಿಗಳನ್ನು ಕೂಡ ಬಂಧನ ಮಾಡಿದ್ದಾರೆ, ಹಾಗೆ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿರುವಂಥದ್ದು. ಎಸ್, ಒಂದು NCR ಅನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿರುವಂಥದ್ದು. ಎಸ್, ಬೆಂಗಳೂರಿನ ಹೆಣ್ಮಕ್ಳಿಗೆ ಹೇಳೋದು ಏನಂತಂದ್ರೆ, ನಿಮಗೆ ಈ ರೀತಿಯ ಕಿರುಕುಳ ಎಲ್ಲಾದರೂ ಸಿಕ್ತು ಅಂತಂದ್ರೆ, ಆಕಸ್ಮಿಕವಾಗಿ ಯಾರಾದರೂ ಕೊಡ್ತಾ ಇದ್ದಾರೆ ಅನ್ನೋದಾದ್ರೆ ನೀವು ಸುರಕ್ಷಾ ಐಲ್ಯಾಂಡ್ ಈ ಒಂದು ನಂಬರ್ಗೆ, ಹೆಲ್ಪ್ಲೈನ್ಗೆ ಕೂಡ ಕರೆ ಮಾಡಬಹುದಾಗಿದೆ. ಹಾಗೆ ನಮ್ಮ ಪೊಲೀಸರು ಕೂಡ ಯಾವಾಗಲೂ ಕೂಡ ಅಲರ್ಟ್ ಆಗಿರ್ತಾರೆ. ಪೊಲೀಸರಿಗೂ ಕೂಡ ಕರೆ ಮಾಡಿ ಈ ರೀತಿಯ ಕಿರಿಕಾಗ್ತಾ ಇದೆ, ಈ ರೀತಿ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಅಂತ ಧೈರ್ಯವಾಗಿ ನೀವು ಮಾತನಾಡಬಹುದಾಗಿದೆ. ಈ ಒಂದು ಸಿಚುವೇಶನ್ ಕೂಡ ಫೇಸ್ ಮಾಡಬಹುದಾಗಿದೆ. ಹೀಗಾಗಿ ನಮ್ಮ ಬೆಂಗಳೂರು ಪೊಲೀಸರು ಕೂಡ ಅಲರ್ಟ್ ಆಗಿರುವಂಥದ್ದು. ಬೆಂಗಳೂರು ಪೊಲೀಸರು ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಸುರಕ್ಷಾ ಐಲ್ಯಾಂಡ್ ಬಗ್ಗೆ. ಇದು ಪ್ರತ್ಯೇಕವಾಗಿ ಹಾಗೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗ ಸುರಕ್ಷತೆಗಾಗಿಯೇ ಇರುವಂತಹ ಒಂದು ಯೋಜನೆ ಆಗಿರುವಂಥದ್ದು. ಎಸ್, ಈ ಒಂದು ಹೆಲ್ಪ್ಲೈನ್ ಮೂಲಕ ನೀವು ನಿಮ್ಮನ್ನು ಕೂಡ ರಕ್ಷಣೆ ಮಾಡಿಕೊಳ್ಬಹುದಾಗಿದೆ ಅಂತ ಹೇಳ್ತಾ, ಎಸ್, ಈ ಒಂದು ಕಿರಿಕ್ ಬಗ್ಗೆ ಈಗಾಗಲೇ 3 ಆರೋಪಿಗಳನ್ನು ಬಂಧನ ಮಾಡಲಾಗಿದೆ, ವಿಚಾರಣೆಯನ್ನು ಕೂಡ ಮಾಡಲಾಗಿರುವಂಥದ್ದು.